ನಮಸ್ಕಾರ ವೀಕ್ಷಕರೇ, ವಾತ್ಸಲ್ಯ ಪಾಕಶಾಲೆಗೆ ತಮಗೆಲ್ಲ ಸ್ವಾಗತ. ಇವತ್ತು ವಾತ್ಸಲ್ಯ ಪಾಕಶಾಲೆಯಲ್ಲಿ ಮಕ್ಕಳು ತುಂಬ ಇಷ್ಟಪಟ್ಟು ತಿರೋ ಪ್ಯಾನ್ ಕೇಕ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಬನಾನಾ ಪ್ಯಾನ್ ಕೇಕ್ ಮಾಡ್ತಾ ಇದ್ದೀನಿ. ಇದೆಲ್ಲ ಅದಕ್ಕೆ ಬೇಕಾಗಿರೋ ಸಾಮಾನು. ಈಗ 2 ಹಣ್ಣಾಗಿರೋ ಬಾಳೆಹಣ್ಣನ್ನು ನಾವು ಸಿಪ್ಪೆ ತೆಗೆದು ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ತಗೊಳ್ತಾ ಇದ್ದೀನಿ. ಬಾಳೆಹಣ್ಣಿನ ಪೇಸ್ಟ್ನ ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಂಡು 2 ಬೌಲ್ನಷ್ಟು ಮೈದಾ ಹಿಟ್ಟನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಇದನ್ನು ಗೋಧಿ ಹಿಟ್ಟಿನಿಂದ ಕೂಡ ಮಾಡ್ಕೋಬಹುದು, ಅಥವಾ 1 ಬೌಲ್ ಗೋಧಿ ಹಿಟ್ಟು 1 ಬೌಲ್ ಮೈದಾ ಹಿಟ್ಟನ್ನು ಕೂಡ ಹಾಕ್ಕೋಬೋದು. ಇಲ್ಲಿ ನಾನು 3-4 ಬೌಲ್ನಷ್ಟು ಸಕ್ಕರೆ ಪುಡಿನ ತಗೊಂಡಿದ್ದೀನಿ. ಸಿಹಿ ಇಷ್ಟಪಡೋದಾದರೆ ನೀವು 1 ಬೌಲ್ನಷ್ಟು ಹಾಕ್ಕೋಬೋದು. ಹಾಗೆ 1-2-3 ಸ್ಪೂನ್ನಷ್ಟು ತುಪ್ಪ, ವೆನಿಲಾ ಎಸೆನ್ಸ್, ಬೇಕಿಂಗ್ ಪೌಡರ್ 1 ಸ್ಪೂನ್, ಬೇಕಿಂಗ್ ಸೋಡಾ ಅರ್ಧ ಸ್ಪೂನ್ ಹಾಕ್ಕೊಂಡು ಉಗುರು ಬೆಚ್ಚಗಿನ ಹಾಲನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಯಾವುದೇ ರೀತಿಯ ಗಂಟುಗಳಾಗದಂತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ಪ್ರಿಪೇರ್ ಮಾಡ್ಕೋಬೇಕು. ಬ್ಯಾಟರ್ ಈ ಥರ ದೋಸೆ ಹಿಟ್ಟಿನದಕ್ಕೆ ಇರಬೇಕು. ನಂತರ ಒಂದು ಪ್ಯಾನ್ನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದರ ಮೇಲೆ ತುಪ್ಪ ಅಥವಾ ಆಯಿಲ್ನ ಗ್ರೀಸ್ ಮಾಡ್ಕೋಬೇಕು. ನಂತರ ಸ್ಪೂನ್ನಿಂದ ಇದನ್ನು ಪ್ಯಾನ್ ಮೇಲೆ ಹಾಕ್ಕೋಬೇಕು. ನಾವು ದೋಸೆನ ಯಾವ ಥರ ರಬ್ ಮಾಡ್ತೀವೋ ಆ ಥರ ಮಾಡದೆ ತುಂಬ ಮೃದುವಾಗಿ ಹಿಟ್ಟನ್ನು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು. ಇಲ್ಲಿ ಯಾವ ರೀತಿ ಬಬಲ್ಸ್ ಬರ್ತಾ ಇದೆ ಅಂತ ನೀವು ನೋಡ್ಬೋದು. ಈ ರೀತಿ ಬಬಲ್ಸ್ ಕಂಡ ಮೇಲೆ ಫ್ಲೇಮ್ನ ಲೋ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಂತರ ಇದನ್ನು ಮತ್ತೊಂದು ಕಡೆನೂ ತಿರ್ಚಿ ಹಾಕಿ ಚೆನ್ನಾಗಿ ಬ್ರೌನ್ ಆಗೋವರೆಗೂ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಬನಾನಾ ಪ್ಯಾನ್ ಕೇಕ್ ರೆಡಿ ಆಗುತ್ತೆ. ಇದು ಮಕ್ಕಳಿಗೆ ತುಂಬ ಇಷ್ಟ. ಈ ಪ್ಯಾನ್ ಕೇಕ್ನ ನೀವು ಯಾವ್ದು ಬೇಕಾದರೂ ಫ್ಲೇವರ್ನಲ್ಲಿ ಮಾಡ್ಕೋಬೋದು. ಯಾವ್ದು ಬೇಕಾದ ಹಣ್ಣನ್ನು ಹಾಕ್ಕೊಂಡು ಮಾಡ್ಕೋಬೋದು, ಪ್ಲೇನಾಗಿ ಕೂಡ ಮಾಡ್ಕೋಬೋದು. ಈ ರೀತಿ ಎಲ್ಲ ಪ್ಯಾನ್ ಕೇಕ್ನ ರೆಡಿ ಮಾಡಿಕೊಂಡು ಅದರ ಮೇಲೆ ಜೇನುತುಪ್ಪ ಮತ್ತು ಚಾಕ್ಲೇಟ್ ಸಿರಪ್ನ ಹಾಕಬೇಕು. ನಂತರ ಕಟ್ ಮಾಡಿರೋ ಬಾಳೆಹಣ್ಣಿನ ಸ್ಲೈಸ್ಗಳನ್ನು ಇಟ್ಟು ಪುಡಿ ಸಕ್ಕರೆನ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಡೆಕೋರೇಟ್ ಮಾಡಿದರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ನನಗೆ ಹೇಗಿದೆ ಅಂತ ತಿಳಿಸಿ.